ನಮ್ಮ ಬಿ ಜೆ ಪಿಯ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಯಾಕೋ ಏನೂ ಅಲ್ಲೇ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ಯಾಕೆ ತಮ್ಮ ಸಹೋದರ ಅಥವಾ ತಮ್ಮ ಮನೆಯ ಮಗಳು ಅಲ್ಲಿ ನಿಂತಿದ್ದಾಳೆ ಹೋಗಿಲ್ವಾ ಅಂತ ಅನೇಕ ಜನ ಪ್ರಶ್ನೆ ಮಾಡ್ತಾಯಿದ್ದಾರೆ. ಜೊತೆಗೆ ಏನಪ್ಪ ಅಂತಂದ್ರೆ ಈ ರಮೇಶ್ ಕತ್ತಿಯವರು ಸಹಿತ ಅಲ್ಲಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ. ರಮೇಶ್ ಕತ್ತಿಯವರಾಗಿರ್ಬೋದು, ಅದೇ ಕಾಲಕ್ಕೆ ಪ್ರಭಾಕರ್ ಖೋರೆ ಅವರು ಸಹಿತ. ಯಾಕೆ ಪ್ರಭಾಕರ್ ಖೋರೆ ಅವರು ಹೋಗಲಿಲ್ಲ? ಯಾಕಂದ್ರೆ ಕಟ್ಟರ್ ಮೊದಲು ಕಾಂಗ್ರೆಸ್ಸಿಗರಿದ್ದರು, ಈಗ ಕಟ್ಟರ್ ಬಿ ಜೆ ಪಿ. ಇವ್ರು ಯಾಕೆ ಅಲ್ಲಿಗೆ ಹೋಗಲಿಲ್ಲ ಅನ್ನೂ ಸಹಿತ ಅಷ್ಟು ಪ್ರಶ್ನೆ ಅದ. ಪ್ರಚಾರಕ್ಕೆ ಹೋಗ್ಬೇಕಾಯ್ತಲ್ಲ, ಇಲ್ಲಿವ್ರಿಗೆ ಯಾಕೆ ಹೋಗಿಲ್ಲ, ಇನ್ನು ಮುಂದೆ ಹೋಗ್ಬೋದಾ ನೋಡೋಣ ಎದುರು. ಇಂಥ ಪರಿಸ್ಥಿತಿ ಅಲ್ಲದ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಒಂದಿಷ್ಟೇನೋ ಕಸು ಕಡಿಮೆ ಆದಂಗೆ ಇದೆ ಅವ್ರ ಪಾರ್ಟಿಯಿಂದ ಸಪೋರ್ಟ್ ಆಗುವಂಥದ್ದು. ಅದು ಅವ್ರಿಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ಅಲ್ಲಿ ಅಂತ ನೋಡ್ಬೇಕಾಗಿತ್ತು. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ನಮಗೆ ಕರೆದಿಲ್ಲ ಅಂತೇಳಿ ಒಂದು ಮಾತು ಹೇಳ್ತಾಯಿದ್ದಾರೆ, ಸಭೆ ಬರ್ತಾಯಿದ್ದಾರೆ. ಅದು ಜೊಲ್ಲೆ ಅವ್ರಿಗೆ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಎರಡನೇದಾಗಿ ಬೆಳಗಾವಿ, ನಿಮ್ಗೆ ಗೊತ್ತದ ಜಗದೀಶ್ ಶೆಟ್ಟರ್ ಹೊರಗಿನವರು ಅಂಥೇಳಿ ಸ್ವತಃ ಅವ್ರ ಪಕ್ಷದವರ ಅವ್ರನ್ನ ಮೊದಲು ಬರಗೊಡಲಿಲ್ಲ. ನೀವು ಬ್ಯಾಡ್ರಿ ಬರಬೇಡ್ರಿ, ನಾವು ಮಾಡ್ಕೋತೀವಿ ಯಾರಿಗೊಬ್ಬರು. ಮಹಾದೇಶ್ ಕೌಟಿಮಠ ಆಗಿರ್ಬೋದು, ಈರಣ್ಣ ಕಡಾಡಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಮ್ಮ ಸಂಜಯ್ ಪಾಟೀಲ್ ಆಗಿರ್ಬೋದು, ಬೆನಕೆ ಆಗಿರ್ಬೋದು, ಕೋರೆಯವರಾಗಿರ್ಬೋದು, ಇವರೆಲ್ಲರೂ ಹೆಚ್ಚು ಕಮ್ಮಿ ಕೋರೆಯವರಂತೆ ಓಪನ್ ಮಾತಾಡಲಿಲ್ಲ. ಆದರೆ ಅವ್ರ ಮನೆಯಲ್ಲೆಲ್ಲ ಚರ್ಚೆ ನಡೆಯುತ್ತೆ ಅನ್ನೋದನ್ನು ಆವತ್ತಿನ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಅದಕ್ಕೆ ಅವರು ನನಗೆ ಗೊತ್ತಿಲ್ಲ ಅಂತ ಹರಿಗೆ ಉತ್ತರ ಕೊಟ್ಟರು. ಯಾವಾಗಲೂ ಕೋರೆಯವ್ರ ವ್ಯಾಪಾರಿಗಳು ಆ ರೀತಿ ಉತ್ತರ ಕೊಡ್ತಾರೆ. ಆ ಮಾತು ಬೇರೆ ಇರಲಿ. ಈ ರೀತಿಯಾಗಿ ಅಲ್ಲೇ ಇಲ್ಲೇನಾಗಿದೆಪ್ಪ ಅಂದ್ರೆ ಶೆಟ್ಟರ್ ವಿರುದ್ಧವಾಗಿ ಮೃಣಾಲ್